ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ರೆ ಸಾಕು, ಆಡ್ಸ್ ಗುಡ್ನೆಸ್ ರೋಸ್ಮೆರಿ ಏರ್ ವಾಟರ್ ಸ್ಪ್ರೇ ತುಂಬಾನೇ ವೈರಲ್ ಆಗ್ತಾ ಇದೆ. ತುಂಬ ಜನ ಇನ್ಫ್ಲೂಯೆನ್ಸರ್ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡಿ ರಿಸಲ್ಟ್ಸ್ನೆಲ್ಲ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋಸ್ನೆಲ್ಲ ನೋಡಿ ನಾನು ಕೂಡ ಇನ್ಫ್ಲೂಯೆನ್ಸ್ ಆಗಿ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ರೋಸ್ಮೆರಿ ಯಾವ ರೀತಿ ನಮ್ಮ ಏರ್ ಹೆಲ್ತ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸೈಂಟಿಫಿಕ್ ವೇಯಲ್ಲಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಪೂರ್ ಬ್ಲಡ್ ಸರ್ಕ್ಯುಲೇಷನ್, ಫಾಲಿಕಲ್ ನರ್ವ್ ಡ್ಯಾಮೇಜ್. ರೋಸ್ಮೆರಿನ ಯೂಸ್ ಮಾಡೋದ್ರಿಂದ ರೋಸ್ಮೆರಿಯಲ್ಲಿ ಕಾರ್ನೋಸಿಕ್ ಆಸಿಡ್ ಅಂಡ್ ರೋಸ್ಮರೀನಿಕ್ ಆಸಿಡ್ಸ್ ಇರುತ್ತೆ. ಈ ಕಾಂಪೌಂಡ್ ನಮ್ಮ ಏರ್ ಫಾಲಿಕಲ್ ಸುತ್ತ ಇರುವಂತಹ ಡ್ಯಾಮೇಜ್ಡ್ ನರ್ವ್ ಸೆಲ್ಸ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ವೀಕ್ ಫಾಲಿಕಲ್ಸ್ ಮತ್ತೆ ಆಕ್ಟಿವ್ ಆಗುತ್ತೆ. ಏರ್ ಫಾಲಿಕಲ್ ವೀಕ್ ಆಗಿ ಏರ್ ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಬಂದು DHT ಹಾರ್ಮೋನ್ ಅಂದ್ರೆ ಡೈಹೈಡ್ರೋಟೆಸ್ಟೋಸ್ಟಿರಾನ್. ಇಟ್ಸ್ ಅ ಮೇಲ್ ಸೆಕ್ಸ್ ಹಾರ್ಮೋನ್. ಟೆಸ್ಟೋಸ್ಟಿರಾನ್ಗೆ ಕಂಪೇರ್ ಮಾಡಿದ್ರೆ ಡೈಹೈಡ್ರೋಟೆಸ್ಟೋಸ್ಟಿರಾನ್ ಏರ್ ಫಾಲಿಕಲ್ ರೆಸೆಪ್ಟಾರಿಗೆ ಬೇಗ ಹೋಗಿ ಬೈಂಡ್ ಆಗುತ್ತೆ. ರೋಸ್ಮೆರಿನ ಯೂಸ್ ಮಾಡೋದ್ರಿಂದ ಇದರಲ್ಲಿ ನ್ಯಾಚುರಲ್ 5-ಆಲ್ಫಾ ರಿಡಕ್ಟೇಸ್ ಇನ್ಹಿಬಿಟರ್ ಇರೋದ್ರಿಂದ ಇದು DHTನ ಬ್ಲಾಕ್ ಮಾಡಿ ಏರ್ ಫಾಲ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೋಸ್ಮೆರಿ ಗ್ರೋತ್ ಫೇಸ್ ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ಏರ್ ಫಾಲ್ ಕಮ್ಮಿ ಆಗುತ್ತೆ ಅಂಡ್ ನಮ್ಮ ಕೂದಲು ಉದ್ದಕ್ಕೆ ದಟ್ಟವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕ್ಯಾಲ್ಪ್ ರೀಜನ್ ಅಲ್ಲಿ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ರೋಸ್ಮೆರಿನ ಯೂಸ್ ಮಾಡೋದ್ರಿಂದ ಅದರಲ್ಲಿ ಸೆಲೆಕ್ಟಿವ್ ಆಂಟಿ ಮೈಕ್ರೋಬಿಯಲ್ ಆಕ್ಷನ್ಸ್ ಇರೋದ್ರಿಂದ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಡೆಸ್ಟ್ರಾಯ್ ಮಾಡ್ದಲೆ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಡೆಸ್ಟ್ರಾಯ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೋಸ್ಮೆರಿನ ಯೂಸ್ ಮಾಡೋದ್ರಿಂದ ಏರ್ ಫಾಲಿಕಲ್ಸ್ ಕಂಪ್ಲೀಟ್ ಆಗಿ ಆಕ್ಸಿಜನ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಆಗ ಏರ್ ಫಾಲಿಕಲ್ ಸ್ಟ್ರಾಂಗ್ ಆಗುತ್ತೆ, ಹೆಲ್ತಿ ಆಗುತ್ತೆ ಅಂಡ್ ಏರ್ ಫಾಲ್ ಅನ್ನ ರೆಡ್ಯೂಸ್ ಮಾಡುತ್ತೆ.